ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶಿರಾ ನಗರಸಭೆಯಲ್ಲಿ ಸೋಮವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಗದ್ದಲ ಗಲಾಟೆ ಕಾರಣವಾಯಿತು. ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿದ್ದು, ಪೌರ ಕಾರ್ಮಿಕರಿಗೆ ನಿವೇಶನ ವಿತರಿಸಲು ನಿಗದಿಪಡಿಸಿದ್ದ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸಲಾಗಿದೆ. ಇದರಿಂದ ಪೌರ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ. ವಾರ್ಡ್ಗಳಿಗೆ ಅನುದಾನ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಸದಸ್ಯರು ಧರಣಿ ನಡೆಸಿದರು. ಇದರಿಂದ ಸಭೆಯನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಇವತ್ತು ಏನು ನಗರಸಭೆಯಲ್ಲಿ ಏನು ಜನರಲ್ ಬಾಡಿ ಮೀಟಿಂಗ್ ಇತ್ತು, ಇವತ್ತಿನ ದಿನ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು ಏನು ನಗರಸಭೆ ಅವ್ಯವಹಾರ ಬಗ್ಗೆ ಬೆಳಗಿನಿಂದನೂ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ಹಾಗಾಗಿ ಆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿಟ್ಟಪ್ಪನವರಿಗೆ ನಾವೆಲ್ಲ ಸದಸ್ಯರು ಬೆಂಬಲ ಕೊಡ್ತಾ ಇದ್ದೀವಿ. ಇವತ್ತು ಏನು ಹಗರಣ ನಡೀತೈತೆ ಆ ಹಗರಣದಿಂದ ಇವತ್ತು ಬೇಸತ್ತು ಇವತ್ತು ಉಪವಾಸ ಸತ್ಯಾಗ್ರಹ ಕುಂತಿದ್ದಾರೆ. ಹಾಗಾಗಿ ನಾವು ಅವರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗೆ ನಮ್ಮ MLC ಅವರು ನಮ್ಮ ಲೀಡರ್ಗಳೆಲ್ಲ ಬರ್ತಾ ಇದ್ದಾರೆ. ಈಗ ನಮ್ಮ ಬೇರೆ ಕೌನ್ಸಿಲರ್ಗಳು ನಮ್ಮವ್ರು ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಿಟ್ಟಪ್ಪರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಏನು ಲೇಔಟ್ಗಳದ್ದು ಅವ್ಯವಹಾರ ಇರ್ಬೋದು, ನಗರಸಭೆ ಅನುದಾನದಲ್ಲಿ ಅವ್ಯವಹಾರ ಇರ್ಬೋದು, ನಮ್ಮ ಕಿಟ್ಟಪ್ಪನವರಿಗೆ ಆಮೇಲೆ ವಿವರವಾಗಿ ನೀಟಾಗಿ ಹೇಳ್ತಾರೆ. ಆ ಬೇಸತ್ತು ಏನು ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಬೇಸತ್ತು ಇವತ್ತು ಮ್ಯಾಲ್ಕುಂದ್ರದಲ್ಲಿ ಕೆಳಗೆ ಬಂದು ಏನು ನಮ್ಮ ನಗರಸಭೆ ಪೌರ ಕಾರ್ಮಿಕರಿಗೆ ಸೈಟ್ ಕೊಡದೆ ಯಾರೋ ಬೇರೆ ವ್ಯಕ್ತಿಗೆ ಜೈಲ್ನಾಗಿರೋ ಒಂದು ವ್ಯಕ್ತಿಗೆ ಏನು ಹಗರಣ ಅವಳು ಎಲ್ಲೆಲ್ಲೋ ಕೇಸ್ಗಳನ್ನ ಹಾಕ್ಸ್ಕೊಂಡು ಅವಳು ಜೈಲ್ನಾಗದಾಳೆ. ಇವತ್ತು ಅಂಥ ವ್ಯಕ್ತಿಗೆ ಇವರು ಜಾಗ ಸೂಚಿಸಿ ಮನೆ ಕಟ್ಟಂಗೆ ಮಾಡಿದ್ದಾರೆ. ನಮ್ಮ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯನ ನ್ಯಾಯ ಸಿಗೋವರೆಗೂ ನಾವು ನಮ್ಮ ಕಿಟ್ಟಪ್ಪನ ಜೊತೆಗೆ ನಾವೆಲ್ಲ ಸದಸ್ಯರು ಧರಣಿ ಕುಂತಿದ್ದೀವಿ. ಇದು ಎಲ್ಲ ಆಗೋ ತನಕ ಎಲ್ಲ ಪರಿಹಾರ ಆಗೋ ತನಕ ನಾವು ಸತ್ಯಾಗ್ರಹ ಮಾಡ್ತಾಯಿದ್ದೀವಿ ನಮ್ಮ ಕಿಟ್ಟಪ್ಪನ ಜೊತೆಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಿಟ್ಟಪ್ಪ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಏನಿದ್ದಾರೆ ಅವರು ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕಾರಣ ಈ ನಗರಸಭೆಯಲ್ಲಿ ನಡೀತಿರ್ತಕ್ಕಂಥ ತುಂಬ ಅವ್ಯವಹಾರಗಳು ಹಾಗೂ ಇವ್ರು ನಡ್ಕೊತಿರ್ತಕ್ಕಂಥ ರೀತಿ, ಅವ್ರನ್ನ ಬೇರೆ ಸದಸ್ಯರುಗಳನ್ನ ನಡೆಸ್ಕೊತಿರ್ತಕ್ಕಂಥ ರೀತಿ, ಹಾಗೆ ಅನುದಾನಗಳಲ್ಲಿ ತಾರತಮ್ಯ, ಇದನ್ನೆಲ್ಲ ಪ್ರಶ್ನಿಸಿ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಸೊ ನಾವೆಲ್ಲ ಕೌನ್ಸಿಲರ್ಸ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ಸೊ ಮುಂದುವರೆದು ನಾವು DC ಬರೋವರೆಗೂ, DC ಸಮಕ್ಷಮದಲ್ಲಿ ಇದು ಪರಿಹಾರ ಆಗೋವರೆಗೂ ನಾವು ಉಪವಾಸ ಸತ್ಯಾಗ್ರಹ ಅಂದರೆ ಕಿಟ್ಟಪ್ಪ ಅವ್ರು ಏನು ಮಾಡ್ತಿದ್ರು ಉಪವಾಸ ಸತ್ಯಾಗ್ರಹ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲಸ ಆಗಿರೋದು ವಾರ್ಡ್ ನಂಬರ್ 3ಕ್ಕೆ 96 ಲಕ್ಷ ಆಗಿದೆ ಕೆಲಸ. ವಾರ್ಡ್ ನಂಬರ್ 4ಕ್ಕೆ 50 ಲಕ್ಷ ಆಗಿದೆ. ವಾರ್ಡ್ ನಂಬರ್ 5ಕ್ಕೆ 57 ಲಕ್ಷ ಆಗಿದೆ. ವಾರ್ಡ್ ನಂಬರ್ 6 75 ಲಕ್ಷ ಆಗಿದೆ. ವಾರ್ಡ್ ನಂಬರ್ 7 1 ಕೋಟಿ ಆಗಿದೆ. ವಾರ್ಡ್ ನಂಬರ್ 8 83 ಲಕ್ಷ. ವಾರ್ಡ್ ನಂಬರ್ 10 104 ಲಕ್ಷ. ವಾರ್ಡ್ ನಂಬರ್ 11 62 ಲಕ್ಷ. ವಾರ್ಡ್ ನಂಬರ್ 12 42 ಲಕ್ಷ. ವಾರ್ಡ್ ನಂಬರ್ 13 29 ಲಕ್ಷ. ವಾರ್ಡ್ ನಂಬರ್ 14 87 ಲಕ್ಷ. ವಾರ್ಡ್ ನಂಬರ್ 15 53 ಲಕ್ಷ. ವಾರ್ಡ್ ನಂಬರ್ 16 35 ಲಕ್ಷ. ವಾರ್ಡ್ ನಂಬರ್ 17 ಮತ್ತು 18 ಎರಡು ಸೇರಿ 98 ಲಕ್ಷ, ಎರಡು ವಾರ್ಡಿಂದ. ವಾರ್ಡ್ ನಂಬರ್ 19 52 ಲಕ್ಷ. ವಾರ್ಡ್ ನಂಬರ್ 20 43 ಲಕ್ಷ. ವಾರ್ಡ್ ನಂಬರ್ 21 53 ಲಕ್ಷ. 22 38 ಲಕ್ಷ. ವಾರ್ಡ್ ನಂಬರ್ 23 54 ಲಕ್ಷ. ವಾರ್ಡ್ ನಂಬರ್ 24 42 ಲಕ್ಷ. ವಾರ್ಡ್ ನಂಬರ್ 25
85 ಲಕ್ಷ. ವಾರ್ಡ್ ನಂಬರ್ 26 51 ಲಕ್ಷ. ವಾರ್ಡ್ ನಂಬರ್ 27 75 ಲಕ್ಷ. ವಾರ್ಡ್ ನಂಬರ್ 28 92 ಲಕ್ಷ. ವಾರ್ಡ್ ನಂಬರ್ 29 110 ಲಕ್ಷ. ವಾರ್ಡ್ ನಂಬರ್ 30 163 ಲಕ್ಷ. ವಾರ್ಡ್ ನಂಬರ್ 31 153 ಲಕ್ಷ. ವಾರ್ಡ್ ನಂಬರ್ 31. ಇಷ್ಟು ಕೆಲಸಗಳು ಹೇಳಿ ಆಗಿವೆ. ಒಂದೊಂದು ಕಾಪಿ ಕೊಡಮ್ಮ. ಕಾಪಿ ಕೊಡಿ. ಈಗ ಸರ್ ಒಂದು ವಾರ ಟೈಮ್ ತಗ ಅಧ್ಯಕ್ಷ ಹಾಗಂತ ನೀಟಾಗಿ ಹಂಚಿ ಮುಗಿಸಿ ಮಾಡಿ ಅವ್ರ ಬಗ್ಗೆ ಯಾಕೆ ಕೇಳ್ತೀವಿ ಬಿಡಮ್ಮ? ಅಲ್ಲ ನಮ್ದು JJM ಅಲ್ಲ ಮೇಡಮ್, ಅಮೃತ 2. ಅದೇ ಅನ್ನೋದು ಹೇಳು. ಪರವಾಗಿಲ್ಲ, ಅದೇ ಇಟ್ಕೊಳ್ಳಿ. ಅಮೃತ 2 ಅಂತಾನೆ ನಾವು ಮಾಡೋಣ. ಅಲ್ಲ ಅದೇ ಮೇಡಮ್. ಎಷ್ಟು ತಿಂಗಳು ಬೇಕು ಸರ್ ಅದನ್ನ ನೀವು ಸರಿ ಮಾಡಕ್ಕೆ? ಅವಧಿನ ಮುಗೋರಿ ಮೇಡಮ್ ಈಗ ಒಂದು ಸರ್ ನಂಗೆ ಎಕ್ಸ್ಪ್ಲನೇಷನ್ ಬೇಡ. ಅಲ್ಲ ಮೇಡಮ್, ಐ ನೀಡ್ ಅನ್ ಆನ್ಸರ್. ಮೇಡಮ್ ಈಗ ಒಂದು ನಡೀತಾ ಇದೆ ಮೇಡಮ್. ವರ್ಕ್ ನಡೀತಾನೆ ಇದೆ 6 ತಿಂಗಳಿಂದ ನಡೀತಾ ಇದೆ. ಸರ್ ನಮ್ದು ರೋಡ್ ಚಿಕ್ಕದು. ನೀವು ಅಲ್ಲಿ ಕೆತ್ಬಿಟ್ಟು ಹಾಕ್ಬಿಟ್ಟಿದ್ದೀರಲ್ಲ, ಒಂದ್ ಬಸ್ ಬಂದ್ರೆ ಒಂದ್ ಗಾಡಿ ಹೋಗಲ್ಲ. ಯಾವಾಗ ರೆಡಿ ಮಾಡೋದು ರೋಡ್ ಅದು? ಏನ್ರಿ ಆಟ ಅನ್ಕೊಂಡಿದ್ದೀರಿ ನಗರಸಭೆನ? ಮೇಡಮ್ ವಿಸಿಟ್ ಮಾಡಿದ್ದೀನಿ ಮೇಡಮ್, ರೋಡ್ಗಳನ್ನ Visit? ಮಾಡಿದ್ದೀನಿ. I am not asking an explanation. I need an answer.